ಜಿಮ್ ಅಲ್ಲಿ ಇದ್ದಾಗ ಅಥವಾ ಏನಾದರೂ ಒಂದು ಫಿಸಿಕಲ್ ಆಗಿ ಆಕ್ಟಿವ್ ಆಗಿರೋಂಥ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಅವ್ರ ಲಿಮಿಟೇಷನ್ ದಾಟಿ ಅವ್ರು ಎಕ್ಸಸೈಸ್ ಮಾಡಕ್ಕೆ ಹೋಗಿರ್ತಾರೆ. ಆಂಜಿಯೋಪ್ಲಾಸ್ಟಿ ಮತ್ತು ಬೈಪಾಸ್ ಸರ್ಜರಿ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಸರ್? ಈಗ ಮುಚ್ಚೋಗಿರೋ ರಕ್ತನಾಳಕ್ಕೆ ಓಪನ್ ಮಾಡಿ ಆ ಜಾಗ ತಿರ್ಗಾ ಕ್ಲೋಸ್ ಆಗಬಾರ್ದು ಅಂತ ಒಂದು ಸ್ಟೆಂಟ್ ಆಗ್ತದೆ. ಹಾರ್ಟ್ ಅಟ್ಯಾಕ್ ಆಗೋಕ್ಕೂ 5 ನಿಮಿಷ ಮುಂಚೆ ಮಾಡೋ ECG ಸಹ ನಾರ್ಮಲ್ ಇರೋ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಆಗಿ ಗುಡ್ ಕೊಲೆಸ್ಟ್ರಾಲ್ ಕಡಿಮೆ ಅಂದರೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ನಾರ್ಮಲ್ ಇದ್ದು ಗುಡ್ ಕೊಲೆಸ್ಟ್ರಾಲ್ ಏನಾದರೂ ಕಡಿಮೆ ಇತ್ತು ಅಂತಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಗುಡ್ ಕೊಲೆಸ್ಟ್ರಾಲ್ ಆ್ಯಕ್ಚುಲಿ ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗೋದನ್ನು ತಪ್ಪಿಸುತ್ತೆ ಮತ್ತು ಆಕ್ಸಿಡೈಸ್ ಆಗೋದನ್ನು ತಪ್ಪಿಸುತ್ತೆ. ಈ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡೋದಕ್ಕೆ ಯಾವುದು ಮೆಡಿಸಿನ್ ಅಂತ ಇಲ್ಲ. ಯೂಶಲಿ ನಮ್ಗೆ ಎಕ್ಸಸೈಸು ಮತ್ತು ಹೆಲ್ತಿ ಲೈಫ್ ಸ್ಟೈಲ್ ಕಾರಣದಿಂದನೇ ನಾವು ಅದನ್ನು ಇನ್ಕ್ರೀಸ್ ಮಾಡಬೇಕು ಹೊರತು ನಾವು ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋಕ್ಕೆ ಮೆಡಿಸಿನ್ಸ್ ಇದೆ, ಬಟ್ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡೋಕ್ಕೆ ಮೆಡಿಸಿನ್ಸ್ ಇದೆ. ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡ್ಕೋತೀವಿ ಅಂತಂದ್ರೆ ಏನು ಫುಡ್ ತಗೋಬಹುದು? ಅದೇ ಹೆಲ್ತಿ ಫುಡ್, ಹೆಲ್ತಿ ಲೈಫ್ ಸ್ಟೈಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಆಹಾರ ಪದ್ಧತಿಗೆ ಬಂದಾಗ ನಾವು ನಮ್ಮ ದೇಹದೊಳಗಡೆ ಏನು ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಾನು ಆಗಲೇ ಹೇಳಿದಂಗೆ ಅನ್ಹೆಲ್ತಿ ಫುಡ್ ಯೂಶಲಿ ಎಕ್ಸೆಸ್ ಸಾಲ್ಟ್ ಇರುತ್ತೆ, ಕೊಲೆಸ್ಟ್ರಾಲ್ ಶುಗರ್ ಇರುತ್ತೆ, ಆಯಿಲ್ ಇರುತ್ತೆ, ಮತ್ತು ಏನಾಗುತ್ತೆ ಫ್ರೈಡ್ ಐಟಮ್ಸ್ಗಳು ಜಾಸ್ತಿ ಇರುತ್ತೆ. ಸೊ ಹೈ ಕ್ಯಾಲರಿ ಡಯಟ್ ಅಂತ ಹೇಳ್ತೀವಿ, ಅಂದರೆ ಕ್ಯಾಲರೀಸ್ ಇರುತ್ತೆ ಬಟ್ ನ್ಯೂಟ್ರಿಯೆಂಟ್ಸ್ ಇರುತ್ತಿಲ್ಲ. ಸೊ ಈ ಎಲ್ಲ ಕಾರಣಗಳಿಂದ ಏನಾಗುತ್ತೆ ನಮ್ಮದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಸಾಧ್ಯತೆಗಳು ಇರುತ್ತೆ. ಸರ್, ಯೂಶಲ್ ಆಗಿ ಈಗ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಏನು ಮಾಡಬೇಕು ಸರ್? ಇದು ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದಂಗೆ ಒಂದು ದಿವಸದಿಂದ ಒಂದು ವಾರದೊಳಗೂ 75ರಿಂದ 85 ಜನಕ್ಕೆ ಆ ಸಿಂಪ್ಟಮ್ಸ್ ಇರುತ್ತೆ. ಬೈ ಚಾನ್ಸ್ ನಿಮಗೆ ಈಗ ತಡೆಯೋಕ್ಕಾಗದೇ ಇರೋಷ್ಟು ಯಾವ್ದಾದ್ರು ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಸಸ್ಪೆಕ್ಟ್ ಮಾಡಿದಾಗ ತಕ್ಷಣ ಅವ್ರಿಗೆ ರೆಸ್ಟ್ ಕೊಡಬೇಕು. ಅವ್ರಿಗೆ ಅಲ್ಲಿ ಇಲ್ಲಿ ಓಡಾಡಿಸೋದು, ಫಿಸಿಕಲ್ ಆ್ಯಕ್ಟಿವಿಟಿ ಆದಷ್ಟು ಕಮ್ಮಿ ಮಾಡಬೇಕು, ಮತ್ತು ಆದಷ್ಟು ಕುಂತಿರಬೇಕು ಅಥವಾ ಸಾಧ್ಯ ಆದರೆ ಮಲಗಿಸಿದರೆ ಒಳ್ಳೆಯದು. ಯಾಕೆಂದರೆ ಕುಂತಿದ್ದಾಗ ಮಲಗಿದಾಗ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಆದಾಗ ಆ ಸಿಂಪ್ಟಮ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಮತ್ತು ಅವ್ರು ಫಸ್ಟು ಗಾಬರಿ ಮಾಡಬೇಡಿ. ಯಾವುದೇ ಪೇಷಂಟ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಎದೆ ನೋವು ಕಾಣಿಸ್ತಾ ಇದೆ ಅಂದರೆ ಅವ್ರಿಗೆ ಫಸ್ಟು ಗಾಬರಿ ಆಗಬಾರ್ದು. ಸೊ ಇದು 2 ಇಂಪಾರ್ಟೆಂಟು. ಅದ್ರ ಜೊತೆಗೆ ಮನೇಲಿ ಏನಾದ್ರು ಆಸ್ಪಿರಿನ್ ಅಂತ ಮಾತ್ರೆ ಇತ್ತು ಅಂದರೆ ಸೊ 300 mg ಒಂದು ಆಸ್ಪಿರಿನ್ ಟ್ಯಾಬ್ಲೆಟ್ ಬರುತ್ತೆ, ಅದನ್ನು ಜಸ್ಟ್ ಸಿಪ್ಸ್ ಆಫ್ ವಾಟ್ರಲ್ಲಿ ಡಿಸಾಲ್ವ್ ಆಗಿ ಕುಡಿಸ್ಬೋದು. ಇದು ಫಸ್ಟ್ ಏಡ್ ಅಂತ ಹೇಳ್ಬೋದು. ತಕ್ಷಣ ಏನಾಗುತ್ತೆ, ಮನೇಲೇ ಫಸ್ಟ್ ಏಡ್ ಮಾಡ್ಕೊಂಡು ಕೂರಬಾರ್ದು. ಹತ್ರದಲ್ಲಿ ಎಲ್ಲೇ ECG ಮಾಡೋ ಅಂಥ ಒಂದು ನರ್ಸಿಂಗ್ ಹೋಮ್ ಆಗಲಿ ಹಾಸ್ಪಿಟಲ್ ಆಗಲಿ ಫಸ್ಟು ಅವ್ರನ್ನ ಕರ್ಕೋಗಿ ECG ಮಾಡಿಸಿ ಅಥವಾ ಹಿಸ್ಟ್ರಿ ಅನಾಲಿಸಿಸ್ ಮಾಡಿ ಅಲ್ಲಿರೋ ಡಾಕ್ಟ್ರು ಹಾರ್ಟ್ ಅಟ್ಯಾಕೇ ಆಗಿದೆ ಅಂತ ಕನ್ಫರ್ಮ್ ಮಾಡ್ತಾರೆ. ಕ್ಯಾಥ್ಲಾ ಫೆಸಿಲಿಟಿ ಇರೋ ಅಂಥ ಹಾಸ್ಪಿಟಲ್ಗೆ ಇವ್ರನ್ನ ಶಿಫ್ಟ್ ಮಾಡಬೇಕು. ಯಾಕೆಂದರೆ ಆ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, ಆ 60 to 90 ಮಿನಿಟ್ಸ್ ಏನು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಈ ಆಲ್ಮೋಸ್ಟ್ ಮೈಸೂರಲ್ಲಿ ಇರೋ ಎಲ್ಲ ಕ್ಯಾಥ್ಲಾ ಫೆಸಿಲಿಟಿ ಹಾಸ್ಪಿಟಲಲ್ಲೂ ಪ್ರೈಮರಿ PCI ಅಂತ ಮಾಡ್ತೀವಿ. ಪ್ರೈಮರಿ PCI ಅಂತಂದರೆ ಗೋಲ್ಡನ್ ಅವರಲ್ಲೇ ಪೇಷಂಟ್ ಒಂದ್ಸಲಿ ಹಾರ್ಟ್ ಅಟ್ಯಾಕ್ ಅಂತ ಕನ್ಫರ್ಮ್ ಆಗಿ ECG ಮಾಡಿ ನಾವು ಹಾಸ್ಪಿಟಲ್ಗೆ ಬರೋ ಅಷ್ಟರಲ್ಲೇ ಅವ್ರಿಗೆ ಬೇಕಾಗಿರೋ ಅಂಥ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಇಮಿಡಿಯೇಟ್ ಪ್ರಿಪ್ರೇಷನ್ ಮಾಡಿ ನಾವು ಆಂಜಿಯೋಗ್ರಾಮ್ ಅಂತ ಮಾಡ್ತೀವಿ. ಆಂಜಿಯೋಗ್ರಾಮ್ ಅಂತ ಮಾಡಾದ್ಮೇಲೆ ನಮಗೆ ಯಾವಾಗ ಬ್ಲಾಕೇಜ್ ಇದೆ, ಎಲ್ಲಿ ಬ್ಲಾಕೇಜ್ ಇದೆ, ಎಷ್ಟು ಬ್ಲಾಕೇಜ್ ಅಂತ ಗೊತ್ತಾಗುತ್ತೆ. ಆ ಬ್ಲಾಕೇಜ್ ನೋಡಿ ಯೂಶುವಲ್ ಹಾರ್ಟ್ ಅಟ್ಯಾಕ್ ಆಗಿರೋ ವ್ಯಕ್ತಿಗೆ ಸಾಮಾನ್ಯವಾಗಿ ಮೇಜರ್ ರಕ್ತನಾಳಗಳು ಬ್ಲಾಕ್ ಇರುತ್ತೆ. ಅದು 1 ಅಥವಾ 2 ರಕ್ತನಾಳ ಬ್ಲಾಕ್ ಇದ್ದರೆ ಇಮಿಡಿಯೇಟ್ ಅದಕ್ಕೆ ಆಂಜಿಯೋಪ್ಲಾಸ್ಟಿ ಅಂತ ಮಾಡಿ ಸರ್ಕ್ಯುಲೇಷನ್ನ ರೀಎಸ್ಟಾಬ್ಲಿಷ್ ಮಾಡ್ತೀವಿ. ಇದು ಆ ಗೋಲ್ಡನ್ ಅವರಲ್ಲೇ ಆದರೆ ಯೂಶಲಿ 95 to 98% ಬದುಕುಳಿಯೋ ಚಾನ್ಸಸ್ ಇರುತ್ತೆ, ರಿಕವರಿ ಚಾನ್ಸ್ ಇರುತ್ತೆ. ನಾವು ಡಿಲೇ ಮಾಡಿದಷ್ಟು ಡ್ಯಾಮೇಜು ಅಥವಾ ಹಾರ್ಟ್ ವೀಕ್ ಆಗೋ ಚಾನ್ಸಸ್ಸು, ಜೀವಕ್ಕೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸರ್, ನೀವು ಈಗ ಆಲ್ರೆಡಿ ಮೆನ್ಷನ್ ಮಾಡಿದ್ರಿ ಅಧಿಕ ಒತ್ತಡ ತಗೊಳ್ಳೋದು ಅಂತ ಹೇಳಿದ್ರೆ ತುಂಬ ಸ್ಟ್ರೆಸ್ಫುಲ್ ಲೈಫು ಹಾರ್ಟ್ ಅಟ್ಯಾಕ್ ಮೇಲೆ ಹೇಗೆ ಪ್ರಭಾವ ಬೀರ್ತದೆ ಸರ್ ಇತ್ತೀಚಿನ ದಿನಗಳಲ್ಲಿ? ಅದೇ ಈ ಯಂಗ್ಸ್ಟರ್ಸ್ಗಳಲ್ಲಿ ಅಥವಾ ಮಿಡಲ್ ಏಜ್ ಪರ್ಸನ್ಸ್ಗಳಲ್ಲಿ ಈಗ ಏನಾಗಿದೆ, ಕ್ರಾನಿಕ್ ಸ್ಟ್ರೆಸ್ ತುಂಬ ಕಾಮನ್ ಆಗಿಬಿಟ್ಟಿದೆ. ಅವ್ರ ಜಾಬ್ ಸ್ಟ್ರೆಸ್ ಇರ್ಬೋದು, ಫೈನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು, ಸೊಸೈಟಿ ಸ್ಟ್ರೆಸ್ ಇರ್ಬೋದು, ಪರ್ಸನಲ್ ಸ್ಟ್ರೆಸ್ ಇರ್ಬೋದು. ಸೊ ಕ್ರಾನಿಕ್ ಸ್ಟ್ರೆಸ್ ಇದ್ದಾಗ ಏನಾಗುತ್ತೆ, ನಮ್ಮ ಬಾಡಿಲಿ ಒಂದು ಅಡ್ರಿನರ್ಜಿಕ್ ಡ್ರೈವ್ ಅಂತ ಇರುತ್ತೆ, ಸರ್ಜ್ ಅಂತ ಇರುತ್ತೆ, ಅಥವಾ ಕಾರ್ಟಿಸೋಲ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ. ನೀವು ಅವ್ರು ಗಮನಿಸಿ, ಅವರು ಸೆಡೆಂಟರಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇರ್ತಾರೆ, ನಿದ್ದೆ ಕ್ವಾಲಿಟಿ ಸ್ಲೀಪ್ ಇರೋದಿಲ್ಲ, ಬೇರೆ ಬೇರೆ ಒತ್ತಡಗಳಲ್ಲೇ ಜಾಸ್ತಿ ಇರ್ತಾರೆ. ಆಗೇನಾಗುತ್ತೆ, ಈ ಎಲ್ಲ ಕಾರಣಗಳಿಂದ ಆರ್ಟ್ರಿ ರಕ್ತನಾಳಗಳು ಏನಾಗುತ್ತೆ, ಒಂದು ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ, ಎಂಡೋಥೆಲಿಯಲ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಆ ಎಂಡೋಥೆಲಿಯಲ್ ಡ್ಯಾಮೇಜ್ ಜೊತೆಗೆ ಏನಾಗುತ್ತೆ, ಈ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಹೋಗಿ ಅಲ್ಲಿ ಡೆಪಾಸಿಷನ್ ಆಗಿ ಬೇಗ ತುಂಬ ಯಂಗ್ ಏಜಲ್ಲೇ ಬ್ಲಾಕೇಜ್ ಆಗಕ್ಕೆ ಶುರು ಆಗುತ್ತೆ. ಸರ್, ಯೂಶಲಿ ಇತ್ತೀಚಿನ ದಿನಗಳಲ್ಲಿ ನೀವು ಎಲ್ಲ ಕಡೆ ನೋಡಿರ್ತೀರಾ, ಈ ಜಿಮ್ಮಲ್ಲಿ ಇದ್ದಾಗ ಅಥವಾ ಏನಾದರೂ ಒಂದು ಫಿಸಿಕಲ್ ಆಗಿ ಆಕ್ಟಿವ್ ಆಗಿರೋಂಥ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ರೀಸನ್ ಏನು ಸರ್? ಈಗ ಸಾಮಾನ್ಯವಾಗಿ ಈಗ ನಾವು ನೋಡ್ತಾ ಇದೀವಲ್ಲ, ಲಾಸ್ಟ್ 3 to 4 years ತುಂಬ ಜನ ಜಿಮ್ಮಲ್ಲಿ ಹೋದಂಗೆ. ಸೊ ಅದೇನಕ್ಕೆ ಅಂದರೆ ಅವ್ರ ಲಿಮಿಟೇಷನ್ ದಾಟಿ ಅವ್ರು ಎಕ್ಸಸೈಸ್ ಮಾಡೋಕ್ಕೆ ಹೋಗಿರ್ತಾರೆ.
ಯಾಕಂದರೆ ಈಗ ಫಿಟ್ನೆಸ್ ಇರಬೇಕು. ಈಗ ನನಗೆ ಅಥವಾ ನಿಮಗೆ ಆಗಲಿ ಬೇರೆಯವ್ರಿಗೆ ಆಗಲಿ ಒಂದು ಫಿಟ್ನೆಸ್ ಅಂತ ಇರುತ್ತೆ. ಕೆಲವರು ಒಂದು 4 to 5 ಕಿಲೋಮೀಟರ್ಸ್ ಫಿಟ್ನೆಸ್ ಇರುತ್ತೆ. ಅಂಥ ವ್ಯಕ್ತಿ ನಾಳೆ ಮ್ಯಾರಥಾನ್ ಓಡೋಕ್ಕೆ ಹೋಗ್ತೀನಿ ಅಂತಂದರೆ 21 ಕಿಲೋಮೀಟರ್ಸ್ ಹೋಗ್ತೀನಿ, 42 ಕಿಲೋಮೀಟರ್ಸ್ ಎಲ್ಲ ಹೋಗ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ. ಆ ಲಿಮಿಟ್ ದಾಟಿ ನಾವೇನಾದ್ರು ಎಕ್ಸಸೈಸ್ ಮಾಡಿದಾಗ ಈ ಥರ ಅನಾಹುತಗಳು ಆಗೋ ಚಾನ್ಸ್ ಇರುತ್ತೆ. ಸೊ ನೀವೀಗ ಆಲ್ರೆಡಿ ಹೇಳಿದ್ರಿ ECG ಮತ್ತೆ ಎಕೋ ಮತ್ತೆ ಆಂಜಿಯೋಗ್ರಾಮ್ ಈ ಮೂರಕ್ಕೂ ಇರುವಂತಹ ವ್ಯತ್ಯಾಸ ಏನು ಸರ್? ECG ವರ್ಡ್ ಹೇಳ್ದಂಗೆ ನಮ್ಮ ಹೃದಯದ ಎಲೆಕ್ಟ್ರಿಕ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಎಲೆಕ್ಟ್ರಿಕ್ ಆ್ಯಕ್ಟಿವಿಟಿನ ಮೆಷರ್ ಮಾಡುತ್ತೆ. ಆ್ಯಕ್ಚುಲಿ ಸಾಮಾನ್ಯವಾಗಿ ನೀವು ಹಾರ್ಟ್ ಅಟ್ಯಾಕ್ ಆಗೋಕ್ಕೂ 5 ನಿಮಿಷ ಮುಂಚೆ ಮಾಡೋ ECG ಸಹ ನಾರ್ಮಲ್ ಇರೋ ಸಾಧ್ಯತೆ ಇರುತ್ತೆ. ECG ನೀವು ಬಂದಾಗ ಯಾರೇ ವ್ಯಕ್ತಿ ಎದೆನೋವು ಅಂತ ನಮ್ಮ ಹಾಸ್ಪಿಟಲಲ್ಲಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಬಂದಾಗ ತಕ್ಷಣ ಅವರು ಒಂದು ECG ಮಾಡ್ತಾರೆ. ECG ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಯಾವ ಥರ ಹಾರ್ಟ್ ಅಟ್ಯಾಕ್ ಆಗಿದೆ, ಯಾವ ರಕ್ತನಾಳ ಬ್ಲಾಕೇಜ್ ಇರೋ ಸಾಧ್ಯತೆ ಇರುತ್ತೆ, ಮೈನರ್ ಹಾರ್ಟ್ ಅಟ್ಯಾಕಾ ಇಲ್ಲ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿದೆಯಾ, ಜೀವಕ್ಕೆ ಇಮಿಡಿಯೇಟ್ ಏನಾದ್ರು ತೊಂದರೆ ಆಗೋ ಸಾಧ್ಯತೆ ಇರುತ್ತಾ ಏನು ಅಂತ ಗೊತ್ತಾಗುತ್ತೆ. ಸೊ ಒಂದು ECG ಮಾಡೋದು ಒಂದು ಹಾರ್ಟ್ ಅಟ್ಯಾಕ್ ಆಗಿದೆಯಾ ಇಲ್ವ ಅಂತ ಒಂದು ಕನ್ಫರ್ಮ್ ಮಾಡೋದಕ್ಕೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ ನಾವು ಎಕೋ ಅಂತ ಮಾಡ್ತೀವಿ. ಎಕೋ ಅಂದರೆ ಒಂದು ಸ್ಕ್ಯಾನಿಂಗ್, ಹೃದಯದ ಸ್ಕ್ಯಾನಿಂಗ್ ಮಾಡ್ತೀವಿ. ಆ ಸ್ಕ್ಯಾನಿಂಗಲ್ಲಿ ಏನಾಗುತ್ತೆ ನಮ್ಮ ಹೃದಯದ ಚೇಂಬರ್ಸ್ಗಳು ಗೊತ್ತಾಗುತ್ತೆ, ಡೈಮೆನ್ಷನ್ಸ್ ಎಷ್ಟಿದೆ ಏನಿದೆ ಅಂತ. ಮತ್ತು ಪಂಪಿಂಗ್ ಕೆಪಾಸಿಟಿ ಅಥವಾ ಎಜೆಕ್ಷನ್ ಫ್ರಾಕ್ಷನ್ ಸಾಮಾನ್ಯವಾಗಿ ನೀವು ಕೇಳಿರ್ಬೋದು. ಪಂಪಿಂಗ್ ಕೆಪಾಸಿಟಿ 50% ಇತ್ತು, 55% ಇತ್ತು, 30% ಇತ್ತು ಅಂತ. ಅದು ನಮಗೆ ಫಂಕ್ಷನಿಂಗ್ ಗೊತ್ತಾಗುತ್ತೆ. ಮೂರನೇದು ವ್ಯಾಲ್ವ್ಸ್ ಅಂತ ಹೇಳ್ತೀವಿ. ಭಗವಂತ ಎಲ್ಲರಿಗೂ 4 ವ್ಯಾಲ್ವ್ ಕೊಟ್ಟಿರ್ತಾನೆ. ಮೈಟ್ರಲ್ ವ್ಯಾಲ್ವ್, ಅಯೋಟಿಕ್ ವ್ಯಾಲ್ವ್, ಪಲ್ಮನಿ ವ್ಯಾಲ್ವ್, ಟ್ರೈಕಸ್ಪಿಡ್ ವ್ಯಾಲ್ವ್ ಅಂತ ಕೊಟ್ಟಿರ್ತಾನೆ. ಅದರಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ ಇಲ್ವಾ, ಬೇರೆ ಏನಾದ್ರು ಕಾಂಪ್ಲಿಕೇಶನ್ ಇದೆಯಾ, ಹಾರ್ಟ್ ಅಟ್ಯಾಕ್ ಆದಮೇಲೆ ಕೆಲವು ಕಾಂಪ್ಲಿಕೇಶನ್ಸ್ಗಳಲ್ಲಿ ಎಕೋಲಿಗೆ ಗೊತ್ತಾಗುತ್ತೆ. ವ್ಯಾಲ್ ಪ್ರಾಬ್ಲಮ್ ಇದೆಯಾ, ವ್ಯಾಲ್ ರೀಗಜಿಟೇಷನ್ ಆಗ್ತಾ ಇದೆಯಾ, ಇಲ್ಲ ಪೆರಿಕಾರ್ಡಲ್ ಎಫ್ಯೂಷನ್ ಇದೆಯಾ ಅಂಥದ್ದೆಲ್ಲ ನೋಡೋದಕ್ಕೋಸ್ಕರ ನಾವು ಎಕೋ ಅನ್ನೋದು ಯೂಸ್ ಮಾಡ್ತೀವಿ. ಆಂಜಿಯೋಗ್ರಾಮ್ ಅಂದರೆ 3 ವಿಧದಲ್ಲಿ ಹೇಳ್ತೀವಿ. ಒಂದು ನಮ್ಗೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಯಾವ ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆ, ಬ್ಲಾಕೇಜ್ ಇದ್ದ ಪಕ್ಷದಲ್ಲಿ ಎಷ್ಟು ಪರ್ಸೆಂಟೇಜ್ ಬ್ಲಾಕೇಜ್ ಇದೆ, ಅದು ಮೇನ್ ಆರ್ಟ್ರಿ ರಕ್ತನಾಳ ಬ್ಲಾಕ್ ಇದೆಯಾ ಅಥವಾ ಬ್ರಾಂಚಸಲ್ಲಿ ಬ್ಲಾಕ್ ಇದೆಯಾ ಏನು ಅಂತ ಗೊತ್ತಾಗುತ್ತೆ. 3ನೇ ಪಾಯಿಂಟು ಆ ಬ್ಲಾಕೇಜ್ಗೆ ಏನು ಮಾಡಬೇಕು ಅಂತ ತೋರಿಸುತ್ತೆ ಆಂಜಿಯೋಗ್ರಾಮ್. ಈಗ ಕೆಲವು ಟೈಮ್ ಏನಾಗುತ್ತೆ, ಕೆಲವ್ರಿಗೆ ಬರೀ ಮೆಡಿಸಿನ್ಸಲ್ಲೇ ವಾಸಿ ಆಗುತ್ತೆ, ಕೆಲವ್ರಿಗೆ ನಾವು ಆಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟ್ ಅಂತ ಮಾಡ್ತೀವಿ, ಕೆಲವ್ರಿಗೆ ಓಪನ್ ಸರ್ಜರಿ ಅಂತಲೂ ಇರೋ ಸಾಧ್ಯತೆ ಇರುತ್ತೆ. ಈ 3 ಪಾಯಿಂಟ್ಸ್ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಆಂಜಿಯೋಗ್ರಾಮ್ ಮಾಡೋದು. ಮತ್ತೆ ಜನಗಳಲ್ಲಿ ಸೊ ನೀವು ಹೇಳೋ ಆಂಜಿಯೋಗ್ರಾಮ್ ಅಂದ್ರೆ ಟೆಸ್ಟ್ ಮಾಡೋದು. ಜನಗಳಿಗೆ ನಾನು ಅದನ್ನೇ ತುಂಬಾ ಜನ ಏನಂತ ಅನ್ಕೋತಾರೆ, ಆಂಜಿಯೋಗ್ರಾಮ್ ಅಂತಂದ್ರೆ ಸರ್ಜರಿ ಅಂತ. ಇಲ್ಲ ಅದನ್ನೇ ತಪ್ಪು ತಿಳುವಳಿಕೆ. ಈ ವೇದಿಕೆಯಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಆಂಜಿಯೋಗ್ರಾಮ್ ಮಾಡಿಸ್ಕೊಳ್ಳೋಕ್ಕೆ ಹಿಂದೇಟ್ ಹಾಕ್ಬೇಡಿ. ಅದು ಒಂದು ಟೆಸ್ಟು, ಅದು ಲೈಫ್ ಸೇವಿಂಗ್ ಟೆಸ್ಟು. ನಮ್ಮ ಹೃದಯದ ರಕ್ತನಾಳಗಳ ಬಗ್ಗೆ ನಿಮಗೆ 100ಕ್ಕೆ 100 ಭಾಗ ಗೊತ್ತಾಗೋದು ಆಂಜಿಯೋಗ್ರಾಮಲ್ಲಿ ಮಾತ್ರ. ಆಂಜಿಯೋಗ್ರಾಮ್ ಬಿಟ್ಟು ಬೇರೆ ಯಾವುದೇ ಪರೀಕ್ಷೆಯಲ್ಲಿ ನಿಮಗೆ ಇಷ್ಟೇ ಪರ್ಸೆಂಟೇಜ್ ಬ್ಲಾಕ್ ಇದೆ, ಇಷ್ಟೇ ಮೆಡಿಸಿನ್ಸ್ ಕೊಡಬೇಕು, ಇಷ್ಟೇ ಆಪ್ರೇಷನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಅದರಿಂದ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಆ ಪರಿಸ್ಥಿತಿ ಬಂತು, ಕಾರ್ಡಿಯಾಲಜಿಸ್ಟ್ ನಿಮಗೆ ಆಂಜಿಯೋಗ್ರಾಮ್ ಬೇಕು ಅಂತಂದರೆ ದಯವಿಟ್ಟು ಒಂದು ಟೆಸ್ಟ್ ಮಾಡಿಸ್ಕೊಳ್ಳಿ, ಆಂಜಿಯೋಗ್ರಾಮ್ ಟೆಸ್ಟ್. ಆಂಜಿಯೋಪ್ಲಾಸ್ಟಿ ಮತ್ತು ಬೈಪಾಸ್ ಸರ್ಜರಿ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಸರ್? ಈಗ ನಾನು ಆಗಲೇ ಹೇಳ್ದಂಗೆ ಫಸ್ಟ್ ನಾವು ಆಂಜಿಯೋಗ್ರಾಮ್ ಅಂತ ಟೆಸ್ಟ್ ಮಾಡ್ತೀವಿ. ಈಗ ನಾವು ಹೆಂಗೆ ECG ಮಾಡ್ತೀವಿ, ಎಕೋ ಮಾಡ್ತೀವಿ, ಅದೇ ಥರ ಒಂದು ಆಂಜಿಯೋಗ್ರಾಮ್ ಟೆಸ್ಟ್ ಮಾಡ್ತೀವಿ. ಆ ಆಂಜಿಯೋಗ್ರಾಮ್ ಟೆಸ್ಟಲ್ಲಿ ನಮಗೆ ಬ್ಲಾಕೇಜ್ ಗೊತ್ತಾಗುತ್ತೆ. ಸಾಮಾನ್ಯವಾಗಿ 70-80% ಬ್ಲಾಕ್ ಇದ್ದರೆ ಅದರಲ್ಲಿ 1 ಅಥವಾ 2 ರಕ್ತನಾಳ ಬ್ಲಾಕ್ ಇತ್ತು ಅಂದರೆ ನಾವು ಅದಕ್ಕೆ ಆಂಜಿಯೋಬ್ಲಾಸ್ಟ್ ಮತ್ತು ಸ್ಟೆಂಟ್ ಅಂತ ಮಾಡ್ತೀವಿ. ಆಂಜಿಯೋಬ್ಲಾಸ್ಟ್ ಅಂದರೆ ಏನಂದರೆ ಈಗ ಮುಚ್ಚೋಗಿರೋ ರಕ್ತನಾಳಕ್ಕೆ ನಾವು ಓಪನ್ ಮಾಡಿ ಆ ಜಾಗ ತಿರ್ಗಾ ಕ್ಲೋಸ್ ಆಗಬಾರ್ದು ಅಂತ ಒಂದು ಸ್ಟೆಂಟ್ ಹಾಕ್ತೀವಿ. ಸ್ಮಾಲ್ ಮೆಟಾಲಿಕ್ ಸ್ಟೆಂಟ್ ಅಂತ ಬರುತ್ತೆ. ಈಗೆಲ್ಲ ಮೆಡಿಕೇಟೆಡ್ ಸ್ಟೆಂಟ್ಸೇ ಯೂಸ್ ಮಾಡೋದು. ಸೊ 1 ಅಥವಾ 2 ಬ್ಲಾಕೇಜ್ ಇದ್ದಾಗ ನಾವು ಸ್ಟೆಂಟ್ ಮಾಡ್ತೀವಿ. ಎಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಆಗಿದ್ದಾಗ 24 ಪ್ರೈಮರಿ PCA ಗೋಲ್ಡನ್ ಅವರಲ್ಲಿ ಮಾಡಿದಾಗ ಏನಾಗುತ್ತೆ, ಸಾಮಾನ್ಯವಾಗಿ ನಾವು 90 to 95% 100% ಬ್ಲಾಕ್ ಇರುತ್ತೆ ರಕ್ತನಾಳ. ಆಗ ಇಮಿಡಿಯೇಟ್ ಆಂಜಿಯೋಪ್ಲಾಸ್ಟಿ ಮಾಡಿದ್ರೆ ಲೈಫ್ ಸೇವಿಂಗ್ ಪ್ರೊಸೀಜರ್ ಅದು. ಈಗ ಕೆಲವ್ರಿಗೆ ಏನಾಗಿರುತ್ತೆ, ಏಜ್ ಆಗ್ತಾ ಅಥವಾ ಬೇರೆ ಕಾರಣದಿಂದ ಮಲ್ಟಿಪಲ್ ಬ್ಲಾಕೇಜಸ್ ಇರುತ್ತೆ. 3 ರಕ್ತನಾಳದಲ್ಲಿ ಬ್ಲಾಕೇಜಸ್ ಇರುತ್ತೆ, ಮೇನ್ ರಕ್ತನಾಳದಲ್ಲಿ ಬ್ಲಾಕೇಜಸ್ ಇರುತ್ತೆ, ಮತ್ತು ಬೇರೆ ಕಾರಣಗಳಿಂದ ಕ್ಯಾಲ್ಸಿಫೈಡ್ ಅಂತ ಹೇಳ್ತೀವಿ, ಅಂದರೆ ರಕ್ತನಾಳಗಳು ಗಟ್ಟಿ ಆದಂಗೆ ಆಗಿಬಿಡುತ್ತೆ. ಸೊ ಅಂಥ ಸಮಯದಲ್ಲಿ ಏನು ಮಾಡ್ತೀವಿ ನಾವು, ಬೈಪಾಸ್ ಸರ್ಜರಿ ಅಥವಾ ಸಾಮಾನ್ಯವಾಗಿ ಓಪನ್ ಹಾರ್ಟ್ ಸರ್ಜರಿ ಅಂತ ಹೇಳ್ತೀವಲ್ಲ ಅದನ್ನು ಪ್ರಿಫರ್ ಮಾಡ್ತೀವಿ. ಯಾಕಂದರೆ ಎಲ್ಲ ಕಡೆ ನಾವು ಆಂಜಿಯೋಪ್ಲಾಸ್ಟಿ ಮಾಡಿ ಸ್ಟೆಂಟ್ ಹಾಕೋದಿಲ್ಲ. ಸೊ ಆಗೇನಾಗುತ್ತೆ, ಭಗವಂತ ಕೊಟ್ಟಿರೋ 3 ರಕ್ತನಾಳ ಜೊತೆಗೆ ಆಪ್ರೇಷನ್ ಮಾಡಿ ಸರ್ಜನ್ ಏನು ಮಾಡ್ತಾರೆ, ಬೇರೆ ಕೃತಿಕವಾಗಿ ನಮಗೆ ಬೇರೆ ರಕ್ತನಾಳಗಳು ಕೊಟ್ಟು ಬ್ಲಡ್ ಸಪ್ಲೈ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದು ಬೈಪಾಸ್ ಸರ್ಜರಿ ಅಥವಾ ಓಪನ್ ಹಾರ್ಟ್ ಸರ್ಜರಿ. ಸರ್, ಈಗ ಒಂದು ನೀವು ಹೇಳಿದ ಪ್ರಕಾರ ಆಫ್ಟರ್ ಕೋವಿಡ್ ಪುನೀತ್ ರಾಜ್ಕುಮಾರ್ ಅವ್ರ ಸಾವಾದ ನಂತರ ಹೃದಯ ಸ್ತಂಭನ ಅನ್ನೋ ವರ್ಡ್ನ ನಾವು ತುಂಬ ಕೇಳ್ತಿದ್ವಿ. ಹೃದಯಾಘಾತ ಮತ್ತು ಹೃದಯ ಸ್ತಂಭನ ಏನು ಡಿಫ್ರೆನ್ಸಸ್? ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಹಾರ್ಟ್ ನಿಂತಿರೋದಿಲ್ಲ, ಕೆಲಸ ಮಾಡ್ತಾ ಇರುತ್ತೆ, ಬಟ್ ಯಾವುದೋ ಒಂದು ರಕ್ತನಾಳ ಬ್ಲಾಕ್ ಆಗಿ ಎದೆ ನೋವು ಕಾಣಿಸ್ಕೊತ್ತೆ, ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ ಇರುತ್ತೆ. ಈಗ ನಾನು ಹೇಳ್ದಂಗೆ ಮೆಡಿಸಿನ್ಸ್ ಕೊಡ್ತೀವಿ, ಆಂಜಿಯೋಗ್ರಾಮ್ ಮಾಡ್ತೀವಿ, ಆಂಜಿಯೋಬ್ಲಾಸ್ಟ್, ಬೈಪಾಸ್ ಸರ್ಜರಿ ಎಲ್ಲ ಇರುತ್ತೆ. ಈ ಹೃದಯ ಸ್ತಂಭನ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನಾಗುತ್ತೆ, ಹಾರ್ಟ್ ನಿಂತೋಗೋದು. ಓಕೆ, ಹಾರ್ಟ್ ನಿಂತೋಗ್ಬಿಡುತ್ತೆ. ಸೊ ಪಂಪ್ ಮಾಡೋದು ಒನ್ ಟೈಮ್ ನಿಂತೋಗ್ಬಿಡುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಹಾಸ್ಪಿಟಲಿಂದ ಹೊರಗಡೆ ಇರೋ ವ್ಯಕ್ತಿ ಆದರೆ
ಸರ್ವೈವಲ್ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಅದೇ ಎಮರ್ಜೆನ್ಸಿ ವಾರ್ಡಲ್ಲಿ ಇಲ್ಲ ICUಲಿ ಏನೋ ಪೇಷಂಟ್ ಇದ್ದು ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ನಾವು ಇಮಿಡಿಯೇಟ್ ಅದಕ್ಕೆ CPR ಅಂತ ಮಾಡಿ ಅಥವಾ ಶಾಕ್ ಕೊಟ್ಟು ಕಾರಣಗಳು ಬೇರೆ ಬೇರೆ ವಿಧಾನಗಳನ್ನ ಇದು ಮಾಡಿಕೊಂಡು ಸರ್ವೈವಲ್ ಚಾನ್ಸಸ್ ಸ್ವಲ್ಪ ಬೆಟರ್ ಇರುತ್ತೆ. ಎಲ್ಲಿ ಹಾಸ್ಪಿಟಲ್ ಇನ್ಸೈಡ್ ದ ಹಾಸ್ಪಿಟಲ್ ಆದರೆ, ಎಮರ್ಜೆನ್ಸಿ ವಾರ್ಡಲ್ಲಾದರೆ, ಅಲ್ಲ ICUಲಾದರೆ ಹೃದಯ ಸ್ತಂಭನ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆದರೆ ಸರ್ವೈವಲ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ವ್ಯಕ್ತಿಗೆ ಏನಾದರೂ ಈವನ್ ಹಾಸ್ಪಿಟಲ್ ಗೇಟಿಂದ ಹೊರಗಡೆ ಆದ್ರೂ ಸಹ ಸರ್ವೈವಲ್ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ಸೊ ವೀಕ್ಷಕರೇ, ಇವತ್ತು ನೀವು ನೋಡಿದ್ರಿ ನಮ್ಮ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿಯನ್ನು ವಹಿಸಬೇಕು, ಹಾಗೆ ನಮ್ಮ ಹೃದಯದ ಬಗ್ಗೆ ಹೇಗೆ ಕಾಳಜಿಯನ್ನು ವಹಿಸ್ಕೋಬೇಕು ಅಂತ ಅಂದ್ಬಿಟ್ಟು ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಜಯಕುಮಾರ್ ಅವರು. ಸರ್, ಧನ್ಯವಾದಗಳು. ನಮಸ್ಕಾರ.